ದಾವಣಗೆರೆ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಪರ ಗೆಲುವಿನ ಅಲೆ ಎದ್ದಿದೆ. ಚನ್ನಗಿರಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಾ ಪ್ರಭಾ ಮಲ್ಲಿಕಾರ್ಜುನ್ ಪರವಾಗಿ ನಡೆದ ಬೈಕ್ ರ್ಯಾಲಿಯಲ್ಲಿ ನಲ್ಲೂರು ಗ್ರಾಮದಿಂದ ಸುಮಾರು 150 ಬೈಕ್ ಸವಾರರು ಭಾಗಿಯಾಗಿ ಪ್ರಭಾ ಮಲ್ಲಿಕಾರ್ಜುನ್ ರವರಿಗೆ ಬೆಂಬಲವನ್ನ ಸೂಚಿಸಿದರು. ಬೈಕ್ ರ್ಯಾಲಿ ವೇಳೆ ಕಾಂಗ್ರೆಸ್ ಮುಖಂಡರಾದ ಇಮ್ತಿಯಾಜ್ ಬೇಗ್ ಎಬಿ ವಾಹಿನಿಯೊಂದಿಗೆ ಮಾತನಾಡಿ, ನಮ್ಮ ಜಿಲ್ಲೆ ಯಾವ ಹೈವೋಲ್ಟೇಜ್ ಜಿಲ್ಲೆಗೂ ಕಮ್ಮಿ ಇಲ್ಲ, ಯಾಕಂದ್ರೆ ಇಲ್ಲೇ ಕಾಂಗ್ರೆಸ್ ಪಕ್ಷ ಭದ್ರವಾಗಿದೆ. ಹಾಗಾಗಿ ಯಾವ ಜಿದ್ದಾಜಿದ್ದಿಯೂ ಇಲ್ಲದೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಪ್ರಭಾ ಮಲ್ಲಿಕಾರ್ಜುನ್ ಗೆಲುವು ಸಾಧಿಸಲಿದ್ದಾರೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಇಂದು ನಮ್ಮ ಜಿಲ್ಲೆಯ ಜನ ಶಾಂತಿ ಸೌಹಾರ್ದಯುತವಾಗಿ ಜೀವನ ನಡೆಸುತ್ತಿದ್ದಾರೆ ಎಂದರೆ ಅದಕ್ಕೆ ಕಾರಣ ಶಾಮನೂರು ಕುಟುಂಬ. ಯಾಕಂದ್ರೆ ನಮ್ಮ ಜಿಲ್ಲೆಯ ದಣಿಗಳಾದ ಶಾಮನೂರು ಕುಟುಂಬದವರು ಅಲ್ಪಸಂಖ್ಯಾತರು ಬಹುಸಂಖ್ಯಾತರನ್ನ ಒಟ್ಟಿಗೆ ಕರೆದುಕೊಂಡು ಹೋಗುವ ಕೆಲಸ ಮಾಡಿದ್ದಾರೆ. ನಮ್ಮ ಕಷ್ಟ ಸುಖಗಳಲ್ಲಿ ಆಗುವವರೇ ಶಾಮನೂರು ಕುಟುಂಬದವರು. ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗೆದ್ದರೂ ಲೋಕಸಭೆಯಲ್ಲಿ ಅಲ್ಪ ಎಡವಿ ಬಿಜೆಪಿಗೆ ಅಧಿಕಾರ ಸಿಗುತ್ತಿತ್ತು. ಆದರೆ ಈ ಬಾರಿ ಆ ತಪ್ಪುಗಳಾಗದೆ ನಮ್ಮ ಶಾಮನೂರು ಕುಟುಂಬಕ್ಕೆ ನಮ್ಮ ಬೆಂಬಲ ನೀಡಿ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ಲಿಸುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವೇಳೆ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ನಿಸಾರ್ ಬೇಗ್, ಮೊಹಮ್ಮದ್ ಜಾಬೀರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಮೀವುಲ್ಲಾ ಬೇಗ್, ಜಬ್ಬರ್ ಖಲೀಲ್, ನಲ್ಲೂರು ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಮೊಹಮ್ಮದ್ ಫಾರೂಕ್, ಕಾಂಗ್ರೆಸ್ ಮುಖಂಡರಾದ ವಸೀಂ ಅಹಮದ್, ಖಾಜಿ ಫೈರೋಜ್ ಅಹಮದ್, ಕಾರ್ಪೆಂಟರ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರಾದ ಖಮರ್, ಜಾಫರ್, ಶರೀಫ್, ಸಾಮಾಜಿಕ ಜಾಲತಾಣದ ಸರ್ಫರಾಜ್ ಅಹಮದ್, ಫೈಜ್ ಅಹಮದ್, ಮುನ್ನಾ ಪಟೇಲ್, ಮುನೋವರ್ ಬೇಗ್, ಕೆರೆಬಿಳಚಿ ಮೊಹಮ್ಮದ್ ಅಸ್ಲಾಂ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ದಾವಣಗೆರೆ ಲೋಕಸಭಾ ಕ್ಷೇತ್ರ ಕರ್ನಾಟಕ ರಾಜ್ಯದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುತ್ತೆ. ಈ ಒಂದು ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ರವರಿಗೆ ಇಂದು ನೆಲ್ಲೂರು ಗ್ರಾಮದಿಂದ ಬೈಕ್ ರ್ಯಾಲಿಯನ್ನು ಚನ್ನಗಿರಿಗೆ ಹೊರಡಲಾಗಿದೆ. ನಮ್ಮೊಂದಿಗೆ ಈಗ ಕಾಂಗ್ರೆಸ್ ಮುಖಂಡರು ಸ್ಥಳೀಯಾಗಿ ನಮ್ಮೊಂದಿಗೆ ಕಾಂಗ್ರೆಸ್ ಮುಖಂಡರಾದಂಥ ಇಮ್ತಿಯಾಜ್ ಬೇಗ್ ಅವರು ಇದ್ದಾರೆ. ಅವರಂತ ಮಾತಾಡ್ತಾ ಹೋಗೋಣ. ಸರ್, ಈಗ ಕಾಂಗ್ರೆಸ್ ರ್ಯಾಲಿ ಎಲ್ಲಿಂದ ಎಲ್ಲಿವರೆಗೂ ಹೊರಡುತ್ತೆ, ಎಲ್ಲಿಂದ ಬರುತ್ತೆ, ಸ್ವಲ್ಪ ರೂಟ್ ಮಾರ್ಚ್ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಫಸ್ಟ್ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ದಾವಣಗೆರೆ ಲೋಕಸಭಾ ಚುನಾವಣೆ ರೋಡ್ ಶೋ ರ್ಯಾಲಿ ಇವತ್ತು ಚನ್ನಗಿರಿಯಲ್ಲಿ ಭಾರಿ ಬೃಹತ್ ಮೆರವಣಿಗೆ ಆಗಲಿದೆ. ನಮ್ಮ ಲೋಕಸಭಾ ಅಭ್ಯರ್ಥಿಯಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಇವತ್ತು ಚನ್ನಗಿರಿ ಮತ್ತು ಸಂತೆಬೆನ್ನೂರು ಮತ್ತು ಕೆರೆಬಿಳ್ಚಿ ಗ್ರಾಮಗಳಿಗೆ ಇವತ್ತು ಬೃಹತ್ ಮೆರವಣಿಗೆಯೊಂದಿಗೆ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಇವತ್ತು ಆಗಮಿಸುತ್ತಿದ್ದಾರೆ. ನಲ್ಲೂರಿನ ಕಾಂಗ್ರೆಸ್ ಯುವ ಮುಖಂಡರು ಹಾಗೂ ನನ್ನ ನೆಚ್ಚಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳು ಇವತ್ತಿನ ದಿನ 2024 ಮೇ 7ನೇ ತಾರೀಕು ನಡೆಯುವಂತಹ ಚುನಾವಣೆ ದೊಡ್ಡ ಮಟ್ಟದಲ್ಲಿ ಇವತ್ತು ಏನಪ್ಪಾ ಹೈ ವೋಲ್ಟೇಜ್ ಅಂತ ಹೇಳಿ ನಮ್ಮ ಈಗ ಟಿವಿ ಮಾಧ್ಯಮ ಮಿತ್ರರಾದಂತಹ ವಸೀಂ ಅಹಮದ್ ಅವರು ಹೈ ವೋಲ್ಟೇಜ್ ಏನಿಲ್ಲ, ಇದು ಲೋ ವೋಲ್ಟೇಜ್. ಕಾಂಗ್ರೆಸ್ ಹೈ ವೋಲ್ಟೇಜ್. ಯಾಕಂತ ಹೇಳಿದ್ರೆ ಸುಮಾರು 20-25 ವರ್ಷದಿಂದ ಕಾಂಗ್ರೆಸ್ ಇಲ್ಲಿ ಬಲವಾಗಿ ಯಾವತ್ತು 7-8 ಸೀಟ್ ಕಾಂಗ್ರೆಸ್ ಇಲ್ಲಿ ಬರೋದು. ಆದ್ರೆ ಲೋಕಸಭೆಯಲ್ಲಿ ಸ್ವಲ್ಪ ನಾವು ಹಿನ್ನಡೆ ಇದ್ವಿ. ಈ ಸತಿ ನಮ್ಮ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ಕಿರೋದ್ರಿಂದ ಇವತ್ತು ನಾವು 1.5 ಇಂದ 2 ಲಕ್ಷ ಮತ ಅಂತರದಿಂದ ಜಯಬೇರಿ ಬಾರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ ಶಾಮನೂರು ಕುಟುಂಬ ಇವತ್ತು ತ್ಯಾಗ ಬಲಿದಾನ ಎಲ್ಲವನ್ನು ಈ ಕಾಂಗ್ರೆಸ್ಸಿಗೆ ಬದಿಗಿಟ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಒಂದು ಕುಟುಂಬಕ್ಕೆ ಏನ್ ಮಾಡಬೇಕು ಅದನ್ನೆಲ್ಲ ಮಾಡಿದ್ದಾರೆ. ಸಾಕಷ್ಟು ಬಡವರಿಗೆ ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಇವತ್ತಿನ ದಿವಸ ನಾವು ಹೇಳ್ಬೇಕಂತ ಹೇಳಿದ್ರೆ ಈ ನಮ್ಮ ಜಿಲ್ಲೆಯ ದಣಿಗಳು ಅವರು ಯಾಕಂತ ಹೇಳಿದ್ರೆ ಎಲ್ಲ ಅಲ್ಪಸಂಖ್ಯಾತರಿಗೂ ಮತ್ತೆ ಬಹುಸಂಖ್ಯಾತರಿಗೂ ಎಲ್ಲರಿಗೂ ಒಂದಾಗಿ ತಗೊಂಡೋಗ್ತಾರೆ.
ಯಾವುದೇ ವಿಚಾರಕ್ಕಾಗ್ಲಿ, ಯಾವುದೇ ಒಂದು ಕಷ್ಟಕರಕ್ಕಾಗ್ಲಿ ಎಲ್ಲ ವಿಚಾರಕ್ಕೂ ಅವರು ಸ್ಪಂದಿಸ್ತಾರೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಮಲ್ಲಿಕಾರ್ಜುನ್ ಅವರು, ಅಪ್ಪಾಜಿಯವರು ಇವತ್ತು 92 ವರ್ಷ ಆದ್ರೂ ಕೂಡ ಇವತ್ತು ರಾಜಕೀಯದಲ್ಲಿ ಅವರು ರೆಗ್ಯುಲರ್ ಆಗಿ ಎಲ್ಲರ ಜೊತೆಗೂ, ನಮ್ಮ ದಕ್ಷಿಣ ಕ್ಷೇತ್ರದಲ್ಲಿ ನಮ್ಮ ಅಲ್ಪಸಂಖ್ಯಾತರ ಮತಗಳು ಜಾಸ್ತಿ ಇದಾವೆ, ಆದ್ರೂ ಕೂಡ ಅವರು ಎಲ್ಲರನ್ನು ಒಟ್ಟಾಗಿ ತಗೊಂಡು ಹೋಗುವಂತ ದಾವಣಗೆರೆ ಜಿಲ್ಲೆ ಕೂಡ ಶಾಂತಿ ರೀತಿಯಲ್ಲಿ ಇವತ್ತು ಇದೆ. ಯಾಕಂತ ಹೇಳಿದ್ರೆ ನಮ್ಮ ಶಾಮನೂರು ಕುಟುಂಬದ ಇದು ತ್ಯಾಗ. ಈಗ ಅಲ್ಪಸಂಖ್ಯಾತರು ನಾವು ಎಲ್ಲರೂ ಒಂದಾಗಿ, ಬಹುಸಂಖ್ಯಾತರು ಮತ್ತೆ ಅಹಿಂದ ವರ್ಗದವರು ಎಲ್ಲ ಸೇರಿ ಇವತ್ತು ಒಂದು ಕಾಂಗ್ರೆಸ್ಗೆ ಒಂದು ಬಲ ಕೊಡುವಂತ ಕೆಲಸ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಎಲ್ಲರೂ ಇವತ್ತು ರೋಡ್ ಶೋ ಮುಖಾಂತರ ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ, ನಲ್ಲೂರು ಕಾಂಗ್ರೆಸ್ ಕಾರ್ಯಕರ್ತರಿಗೂ ಮತ್ತು ನಾಯಕರುಗಳಿಗೂ ಮತ್ತು ಮುಖಂಡರಿಗೂ ನನ್ನ ನಮಸ್ಕರಿಸುತ್ತಾ ಈ ನನ್ನ ಮಾತನ್ನು ಮುಗಿಸುತ್ತೇನೆ. ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ, ಬೋಲೋ ಸೋನಿಯಾ ಗಾಂಧಿ की, बोलो सिद्धरामैया की, बोलो राहुल गांधी की.